ಮಹಿಳೆಯರಿಗೆ ವಂಚಿಸಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಗ್ಯಾರಂಟಿ ಯೋಜನೆಗಳನ್ನು ನೀಡದೆ ಅಸಮರ್ಪಕವಾಗಿ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಏಕಾಏಕಿ ಬಸ್ ದರ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಜೆಡಿಎಸ್ ಪಕ್ಷಕ್ಕೆ ಬೇಕೇ ಬೇಕು, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು, ಜೆಡಿಎಸ್ ಪಕ್ಷಕ್ಕೆ ಹಣ ನೀಡುತ್ತೇನೆಂದು ಹೇಳಿದ ಸರ್ಕಾರಕ್ಕೆ, ಅಕ್ಕಿ ನೀಡಿದ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಸಿ ಎಸ್ಟಿ ಜನಾಂಗದ ಅನುದಾನವನ್ನು ಕಬಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಎಸ್ಸಿ ಎಸ್ಟಿ ಜನಾಂಗದ ಅನುದಾನವನ್ನು ಕಬಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ವಂಚಿತ ಮಾಡಿದಂತ ಸರ್ಕಾರಕ್ಕೆ, ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸದೆ ಆಗದಂತ ಸರ್ಕಾರಕ್ಕೆ, ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ, ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ನೀತಿ ಅನುಸರಿಸತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ದಿವಸ ಜಾತ್ಯತೀತ ಜನತಾದಳದ ಪಕ್ಷದಿಂದ ಈ ಘನ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸರ್ಕಾರ, ಕಾಂಗ್ರೆಸ್ ಈ ಭ್ರಷ್ಟ ಸರ್ಕಾರ ಬಂದಿನಿಂದ ಇಂದಿನವರೆಗೆ ಯಾವಾಗಲೂ ಸುಳ್ಳು ಆಶ್ವಾಸನೆ ಕೊಟ್ಟು ಸುಮಾರು ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಗ್ಯಾರಂಟಿಯನ್ನು ಪೂರೈಸದೆ ಆಗದೆ ವಿಳಂಬ ನೀತಿಯನ್ನು ನಡೆಸಿಕೊಂಡು ಬಂದಂತ ಈ ಸರ್ಕಾರವನ್ನು ನಾವು ಇವತ್ತು ಧಿಕ್ಕರಿಸಲಿಕ್ಕತ್ತಿದ್ದೀವಿ. ಯಾಕಂದ್ರೆ ಮಹಿಳೆಯರಿಗೆ 2000 ಕೊಡ್ತೀವಿ ಅಂತೇಳಿ ಇವತ್ತು ಅತ್ತೆ ಸೊಸೆಯಂದರಿಗೆ ಜಗಳ ಹಚ್ಚಿ ಮನೆಯನ್ನು ಒಡಕ ಮಾಡಿ ಅದು ಕೂಡ ಇವತ್ತು ಹಣ ಬಿಡುಗಡೆ ಮಾಡಿಲ್ಲ. ಆದ ಮೇಲೆ ಬಸ್ ಚಾರ್ಜ್ ಫ್ರೀ ಮಾಡ್ತೀವಿ ಅಂತೇಳಿ ಬಸ್ ಚಾರ್ಜ್ ಫ್ರೀ ಕೊಟ್ಟು ಗಂಡು ಮಕ್ಕಳಿಗೆ ಬಸ್ ಚಾರ್ಜ್ ಡಬಲ್ ಮಾಡಿದ್ದಾರೆ. ಮಾಡಿ ಒಂದು ಕೈಲೆ ಕಿತ್ತುಕೊಂಡು ಒಂದು ಕೈಲೆ ಕೊಟ್ಟಿರುವಂತ ತೋರಿಸುವಂತ ಈ ಒಂದು ಭ್ರಷ್ಟ ಸರ್ಕಾರನ ವಿರೋಧಿಸಿ ನಾವು ಇವತ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ ರೈತರಿಗಾಗಿ ಇವತ್ತಿನ ದಿವಸ ನಮ್ಮ ರೈತರ ಬೆಳೆ ವಿಮೆ ಕೂಡ ಬಿಡುಗಡೆ ಆಗಿಲ್ಲ, ಬೆಳೆ ಪರಿಹಾರ ಕೂಡ ಬಿಡುಗಡೆ ಆಗಿಲ್ಲ. ಇವತ್ತು ಒಂದು ಬೆಂಬಲ ಬೆಲೆ ನೀಡ್ತೀವಿ ಅಂದ್ರೆ ಯಾವುದಕ್ಕೂ ಬೆಂಬಲ ಬೆಲೆ ನೀಡಿಲ್ಲ. ಇವತ್ತು ರೈತರು ಬೀದಿಗೆ ಬೀಳುವಂತ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಉಂಟಾಗಿದೆ. ಅದಕ್ಕೆ ಈ ಭ್ರಷ್ಟ ಸರ್ಕಾರ ಈಗ ಎಲ್ಲ ಒಂದೇ ತೀರಿಂದಲೇ ಇವತ್ತು ಹಾಲಿಂದರ ನೋಡ್ರಿ, ಇವತ್ತೆಲ್ಲ ಹಾಲಿಂದರ ಹೆಚ್ಚು ಮಾಡಿದ್ದಾರೆ. ಇವತ್ತು ರೈತರಿಗೆ ಇವತ್ತು ಗ್ರಾಹಕರಿಗೆ ಒಂದು ಹೊರೆ ಆಗಿದೆ. ಸರಿಯಾಗಿ ಕುಡಿಯುವ ನೀರಿಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ ವೇತನ ಕೊಡ್ತೀವಿ ಅಂತ ಹೇಳಿದ್ರು, ಆ ವಿದ್ಯಾರ್ಥಿನ ವೇತನ ಕೂಡ ಇವತ್ತು ಕೊಡದೆ ಮೋಸ ಮಾಡಿದೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು, ಕರೆಂಟ್ ಬಿಲ್ ನಾವು ಫ್ರೀ ಕೊಡ್ತೀವಿ 200 ಅಂತ ಹೇಳ್ತಾರೆ, ಅದನ್ನ ಡಬಲ್ ರೇಟ್ ಮಾಡಿದ್ದಾರೆ. ಮತ್ತೆ ಆಮೇಲೆ ಇವತ್ತು ಮಹಿಳೆಯರಿಗೆ ನಾವು ಯಾವಾಗಲೂ ಅವ್ರ ಮನೆಯಲ್ಲೇ ಕುಟುಂಬವನ್ನು ಒಡೆಯುವಂತ ಕೆಲಸ ಸರ್ಕಾರ ಮಾಡಿದ್ರು ಕೂಡ ಇವತ್ತು ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದಿಲ್ಲ. ಅದೇ ತರ ಇವತ್ತು ರೈತರಿಗೆ ಕೂಡ ಒಂದು ಬೆಳೆ ವಿಮಾ ಕೂಡ ಇಲ್ಲ, ಒಂದು ರೇಟನ್ನು ಯಾವುದಕ್ಕೂ ಒಂದು ರೇಟ್ ಬೆಂಬಲ ಬೆಲೆ ಫಿಕ್ಸ್ ಮಾಡಿಲ್ಲ. ಅದಕ್ಕೆ ಈ ಸರ್ಕಾರದ ನೀತಿಗಳು ಏನಿದಾವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಯಾವಾಗ ನಾವು ಕಿತ್ತಿ ಒಗೆದು ಹೊಸ ಸರ್ಕಾರ ನೇಮಕ ಆಗ್ತದೆ ಅದಕ್ಕೆ ನಾವು ಹಿಂದೆ ನಾವು ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದಾಗ 22,000 ಕೋಟಿ ರೈತರಿಗೆ ಇವತ್ತು ಸಾಲ ಸೂಟ ಮಾಡಿದಂತ ಮುಖ್ಯಮಂತ್ರಿ ಅವರ ಒಂದು ನೆರಳಿನಲ್ಲೇ ಕೂಡ ಇವರು ಆದ ಒಂದು ದಾರಿಯಲ್ಲಿ ಕೂಡ ಇವರು ಕಾಂಗ್ರೆಸ್ ನಲ್ಲಿ ನಡೀತಾ ಇಲ್ಲ. ಈಗ ಇವರು ಗ್ಯಾರಂಟಿ ಕೊಟ್ಟು 108 ರೇಟ್ಗಳನ್ನು ಇವತ್ತು ಗಗನಕ್ಕೆ ಏರಿಸಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು 22,000 ಕೋಟಿ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡಿದಾಗ ಯಾವ್ದಾದ್ರು ರೇಟ್ ಏರಿಸಿದ್ರ? ಯಾವ್ದಾದ್ರು ರೇಟ್ ಏರಿಸಿದಿಲ್ಲ. ಇವತ್ತು ಡೀಸೆಲ್ ರೇಟ್ ಗಗನಕ್ಕೆ ಹೋಗಿದೆ, ಪೆಟ್ರೋಲ್ ರೇಟ್ ಗಗನಕ್ಕೆ ಹೋಗಿದೆ, ಕುಡಿಯುವ ದಿನನಿತ್ಯ ನಾವು ಹಾಲು ಬಳಕೆ ಆಗಂತ ಹಾಲಿನ ರೇಟ್ ಗಗನಕ್ಕೆ ಹೋಗಿದೆ. 10 ಕಿಲೋ ಅಕ್ಕಿ ಕೊಡ್ತೀವಂದ್ರೆ ಅಲ್ಲಿ 10 ಕಿಲೋ ಅಕ್ಕಿ ಕೊಡಕ್ಕೂ ತಯಾರಿಲ್ಲ. ಇವತ್ತು ರೊಕ್ಕ ಕೊಡ್ತೀವಂತಾರ, ಬಡ ಮಕ್ಕಳಿಗೆ ರೊಕ್ಕ ಕೊಡಕ್ ತಯಾರಿಲ್ಲ. ಒಬ್ರು ಅಕ್ಕಿ ಕೊಡ್ತೀವಂತಾರ, ಒಬ್ರು ರೊಕ್ಕ ಕೊಡ್ತೀವಂತಾರ. DCM ರೊಕ್ಕ ಕೊಡ್ತೀನಂತಾನ, CM ಅಕ್ಕಿ ಕೊಡ್ತೀನಂತಾನ. ಇವರು DCM CM ನಡುವೆ ಮಧ್ಯದಲ್ಲಿ ಇಡೀ ರಾಜ್ಯದ ಇವತ್ತು ಬಡ ಜನತೆಗೆ ದೊಡ್ಡ ಅನ್ಯಾಯ, ದೊಡ್ಡ ಮೋಸ ಆಗಿದೆ. ಇವರೆಲ್ಲ ಕೊಟ್ಟಂತ ಸುಳ್ಳು ಆಶ್ವಾಸನೆಗಳನ್ನ ಎಲ್ಲ ಪಳ್ಳಾಗಿ ಹೋಗಿದೆ. ಅದಕ್ಕೆ ದಯವಿಟ್ಟು ಈ ಕಾಂಗ್ರೆಸ್ ಸರ್ಕಾರ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗ್ಬೇಕಂತೇಳಿ ನಾವು ಇವತ್ತು ನಿಮ್ಮನ್ನ ವಿರೋಧಿಸಿ ರಾಜ್ಯಾದ್ಯಂತ JDS ಪಕ್ಷದಿಂದ ನಾವು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಬೇಗನೆ ಮಹಿಳೆಯರ
ಹಣ ಇವತ್ತು ನೀವು ಕೊಟ್ಟಂತ ಗ್ಯಾರಂಟಿ 2,000 ಮಹಿಳೆಯರ ಹಣ, ಆಮೇಲೆ ಅಂಗನವಾಡಿ ಇವತ್ತ ಕಾರ್ಯಕರ್ತರಿಗೆ ಇವತ್ತು ಮೋಸದಿಂದ ಮಾಡ್ತಿದ್ದೀರಿ. ಅಂಗನವಾಡಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿ ದಿವಸ ಅಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಇವತ್ತು ಆಶಾ ಕಾರ್ಯಕರ್ತರಿಗೆ ಮೋಸ ಆಗಿದೆ, ಅಂಗನವಾಡಿ ನೌಕರದಾರರಿಗೆ ಮೋಸ ಆಗಿದೆ, ಮಹಿಳೆಯರಿಗೆ ಮೋಸ ಆಗಿದೆ. 2,000 ಹೋದ ಮಾರ್ಚ್ನಲ್ಲಿ 2,500 ಕೋಟಿ ಇವತ್ತು ಗುತ್ತಿಗೆದಾರ ಹಣ ಬಾಕಿ ಇದೆ. ಇವತ್ತು ಗುತ್ತಿಗೆದಾರರು ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಈ ಮಾರ್ಚಕ್ಕೆ ನೋಡಿದ್ರೆ 4,500 ಕೋಟಿ ಇವತ್ತು ಲೆಕ್ಕ ತೋರಿಸ್ತಾ ಇದೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ, ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. SC ಘಟಕದ ಹಣ 187 ಕೋಟಿ ಲೂಟಿ ಮಾಡಿದಿರಿ. ನಾಚಿಕೆ ಬರಬೇಕು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೆ ನಾನು ಈ ವೇಳೆ ನಾವು ನಮ್ಮ ಜಿಲ್ಲೆಯಿಂದ, ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಜಿಲ್ಲೆಯಿಂದ ನಮ್ಮ JDS ಪಕ್ಷದಿಂದ ನಾನು ಇವತ್ತು ನಿಮ್ಮನ್ನ ಖಂಡಿತವಾಗಿ ನಾವು ಇವತ್ತು ಖಂಡಿಸ್ತೀವಿ ಸರ್ಕಾರಕ್ಕೆ. ನೀವು ದಯವಿಟ್ಟು 187 ಕೋಟಿ ಹಣ ಏನು ನೀವು ಪಡೆದಿದ್ದೀರಿ ಇಮಿಡಿಯೇಟ್ ನೀವು ಬ್ಯಾಕ್ ಮಾಡಿ ಇವತ್ತು ದೀನ ದಲಿತರ ಕಬಳಿಕೆ ಆದಂತ ಹಣ ವಾಪಸ್ ಮಾಡಬೇಕು. ಆಮೇಲೆ ಮಹಿಳೆಯರಿಗೆ 2,000 ಕೊಡ್ತಕ್ಕಂತ ಹಣ ನೀವು 3 ತಿಂಗಳಿಂದ ಬಾಕಿ ಇದೆ, 3-4 ತಿಂಗಳಿಂದ ಅವ್ರಿಗೆ ಹಣ ಬಿಡುಗಡೆ ಆಗಿಲ್ಲ, ಹಣ ಬಿಡುಗಡೆ ಮಾಡಬೇಕು. ಆಮೇಲೆ ರೈತರ ಪರಿಹಾರ ಮಾಡಬೇಕು. ಈಗ ನೀವು ಬೇಗನೆ, ಯಾಕಂದ್ರೆ ರೈತರು ಕೂಡ ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಮೊದಲೇ ಬೆಳೆ ಹಾನಿಯಾಗಿದೆ, ಬೆಳೆ ಹಾನಿ ಆಗದ್ದು ಒಂದ್ ಕಡೆ ಆದ್ರೆ ಬೆಳೆ ಇವತ್ತ ರೇಟ್ ಒಂದ್ ಕಡೆ ಇಲ್ಲ. ಅದಕ್ಕೆ ಸರ್ಕಾರ ಯಾವುದು ರೈತರ ಪರವಾಗಿ ಕೆಲಸ ಮಾಡ್ತಿಲ್ಲ, ರೈತರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಲೂಟಿಗಾಗಿ ನೀವು ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುವಂತ ಕೆಲಸದಲ್ಲಿ ತೊಡಗಿದ್ರಿ. ದಯವಿಟ್ಟು ಈಗಲೇ ನೀವು ಇದನ್ನು ಎಚ್ಚೆತ್ತುಕೊಂಡು, ಈ ಸರ್ಕಾರ ನೀವು ಎಚ್ಚೆತ್ತುಕೊಂಡು ಈ ನಮ್ಮ ಪಕ್ಷದ ಧ್ವನಿ ನೀವು ಕೇಳಿಕೊಂಡು ನೀವು ಮುಂದೆ ಸರಿ ಮಾಡದಿದ್ದರೆ ನಾವು ಮುಂದಿನ ದಿನ ಮಾಡಿ ರಾಜ್ಯದ ಸ್ಟ್ರೈಕ್ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕ್ಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕ್ಕರಿಸಿ ಬೇಗ ಮಹಿಳೆಯರ ಹಣ ಬಿಡುಗಡೆ ಮಾಡಲೇಬೇಕು ಅನ್ನೋಂಥ ಮಾತನ್ನು ಹೇಳಿ ಇನ್ನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಇದೇನು ಗ್ಯಾರಂಟಿ ಯೋಜನೆಗಳ ಕೊಟ್ಟಾರಲ್ರಿ, ಅದು ಫ್ರೀ ಇದು ಫ್ರೀ 2,000 ಹಾಕ್ತೀವೋ ಅಥವಾ ಬಸ್ ಫ್ರೀ ಮಾಡ್ತೀವಿ ಅಂತ ಹೇಳಿ ಅದೆಲ್ಲ ಮೋಸನೇ ಇದೆ ರೀ ಸರ್. ಯಾರಿಗೆ ಈಗ ಈ ಡೇಟಿಗೆ ಹಾಕ್ತೀವಿ, ಈ ಟೈಮಿಗೆ ಹಾಕ್ತೀವಿ ಅಂತಾರೆ, ಆ ಡೇಟಿಗೆ 4 ತಿಂಗಳಾದರೂ ದುಡ್ಡು ಜಮಾ ಆಗಿಲ್ಲ. ಆಮೇಲೆ ಈಗ ನಮಗೆ ಫ್ರೀ ಮಾಡಿ ಗಂಡ್ಮಕ್ಳಿಗೆ ರೇಟ್ ಜಾಸ್ತಿ ಆಗಿದ್ರಿ ಸರ್. ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಆಗಿದ್ರಿ. ಆಮೇಲೆ ಹಾಲಿನ ದರ ದಿನಕ್ಕೆ ದಿನ ಹಾಗೆ ಏರ್ಕೋತೆ ಹೊಂಟದ್ರಿ ಸರ್. ನೀರಿನ ಬಿಲ್ ಜಾಸ್ತಿ ಮಾಡ್ಯಾರ್ರಿ. ಈ ರೀತಿ ಎಲ್ಲದು. ಆಮೇಲೆ ವಿದ್ಯಾರ್ಥಿ ವೇತನ ಯಾರಿಗೆ ಬಂದಿಲ್ಲ ರೀ ಸರ್. ಈ ರೀತಿ ಹಿಂಗಾಗಿ ಈ ಸರ್ಕಾರ ಮೋಸದ ಸರ್ಕಾರ ಅದ. ಹಿಂಗಾಗಿ ಇದನ್ನ ಏನ್ರಿ ಸರ್ ಪ್ರತಿಭಟನೆ ಮಾಡ್ತಿದ್ದೇವೆ ರೀ ಸರ್, ಸರ್ಕಾರ ವಿರುದ್ಧ ರೀ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. सुजाता कणबूर ಅಂತ ಹೇಳಿ JDS ಮಹಿಳಾ ಘಟಕ ಅಧ್ಯಕ್ಷ. जुड़े रहिएगा आपके अपने चैनल बीजापुर समय के साथ।